ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 14 ಜುಲೈ 2025. बेहद की परम महाशांति है, परम महाशांति है, परम महाशांति है. ಮಹಾಶಾಂತಿ ಮಹಾಶಾಂತಿ ಎಂದು ನಾವು ಯಾವಾಗಲೂ ಹೇಳುತ್ತಲೇ ಇರುತ್ತೇವೆ. ಮಹಾಶಾಂತಿಯ ಮಂತ್ರ ದಾದಾಜಿ ಅವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಹೇಗೆ ಜಪಿಸಬೇಕು, ಅದಕ್ಕಿರುವ ರೀತಿ ಯಾವುದು, ಅದರಿಂದ ಆಗುವ ಉಪಯೋಗದ ಬಗ್ಗೆ ಇಂದು ಬ್ರಹ್ಮ ಮಾಜಿಯವರು ಬೇಹದ್ನ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಮೊಟ್ಟ ಮೊದಲು ನಾವು ಬೇಹದ್ನ ದಾದಾಜಿಯಿಂದ ಪವರ್ ಅನ್ನು ತೆಗೆದುಕೊಳ್ಳೋಣ. ಆ ಒಂದು ಚುಂಬಕೀಯ ಶಕ್ತಿಯನ್ನು, ಆ ಎನರ್ಜಿಯನ್ನು ನಮ್ಮ ಆತ್ಮದಲ್ಲಿ ಇಳಿಸಿಕೊಳ್ಳೋಣ. ಬೇಹದ್ನ ದಾದಾಜಿಯನ್ನು ಬೇಹದ್ನ ಪರಂಧಾಮದಲ್ಲಿ ನಾವು ತಮ್ಮನ್ನು ತಾವು ಆತ್ಮ ಸ್ವರೂಪದಲ್ಲಿದ್ದುಕೊಂಡು ದಾದಾಜಿಯನ್ನು ನೆನಪಿಸಿಕೊಳ್ಳೋಣ. ಆಗ ನಮ್ಮಲ್ಲಿ ಬೇಹದ್ನ ಕಲಾದ ಪವರ್, ಆ ಚುಂಬಕೀಯ ಶಕ್ತಿ ಬರುತ್ತದೆ. ಪುರುಷಾರ್ಥದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ, ಪರಮಾತ್ಮ ತಂದೆಯು ನಿಮಗೆ ಪಾಠವನ್ನು ಹೇಳಿಕೊಡುತ್ತಿದ್ದಾನೆ. ಆ ಪರಂಪಿತ ನಮ್ಮ ಜೊತೆ ಯಾವಾಗಲೂ ಇದ್ದಾರೆ. ಇದರ ಅನುಭೂತಿ ಎಲ್ಲರಿಗೂ ಆಗುತ್ತಿದೆಯೇ ಎಂದು ಪ್ರಶ್ನಿಸುತ್ತಾರೆ. ನಮ್ಮ ಸಂಕಲ್ಪಗಳಿಂದ ವಾಯುಮಂಡಲವನ್ನು ಹೇಗೆ ಬದಲಾಯಿಸಬೇಕು ಮತ್ತು ನಮ್ಮ ಸಂಕಲ್ಪಗಳ ರಿಸಲ್ಟ್ ಹೇಗಿರಬೇಕು, ನಮ್ಮ ಸಂಕಲ್ಪದಿಂದ ನಮ್ಮ ಓರಾ ಮತ್ತು ಸುತ್ತಮುತ್ತಲಿನ ವಾಯುಮಂಡಲವನ್ನು ಪರಿವರ್ತಿಸುವಂತಹ ಸಂಕಲ್ಪವಾಗಿರಬೇಕು. ಸದಾ ನಾವು ಬೇಹದ್ನ ಪರಂಧಾಮದಲ್ಲಿ ಹಾಲಿನಂತಹ ಪ್ರಕಾಶದಲ್ಲಿ ಬೇಹದ್ನ ತಂದೆಯ ಮುಂದೆ ಕುಳಿತಿದ್ದೇವೆ. ಬೇಹದ್ನ ತಂದೆಯ ಮಸ್ತಕದಿಂದ ನಮಗೆ ಪವರ್ ನಮ್ಮ ಮಸ್ತಕದಲ್ಲಿ, ನಮ್ಮ ಆತ್ಮದಲ್ಲಿ ಇಳಿಯುತ್ತಿದೆ ಎನ್ನುವ ಅನುಭೂತಿಯನ್ನು ಸದಾ ಮಾಡಿಕೊಳ್ಳಬೇಕು. ಆಗ ಆ ಒಂದು ನಮ್ಮ ಸಂಕಲ್ಪಗಳು ಸಿದ್ಧವಾಗಿ ಒಳ್ಳೆಯ ರಿಸಲ್ಟ್ಗಳು ಬರುತ್ತದೆ. ನಮ್ಮ ವಾಯುಮಂಡಲವೂ ಬದಲಾವಣೆ ಆಗುತ್ತದೆ ಮತ್ತು ನಮ್ಮ ಓರಾದಲ್ಲೂ ಬದಲಾವಣೆ ಕಂಡು ಬರುತ್ತದೆ. ಬರೀ ಪರಂ ಶಾಂತಿ ಎಂದು ಬಾಯಿಂದ ಹೇಳುವುದರಿಂದ ಯಾವುದೇ ಒಳ್ಳೆಯ ರಿಸಲ್ಟ್ ಬರುವುದಿಲ್ಲ. ಅದನ್ನ ತಂದೆಯನ್ನು ಪರಂಧಾಮದಲ್ಲಿ ನೆನಪಿಸಿಕೊಳ್ಳುವಾಗ ನಮ್ಮ ಈ ಪಂಚತತ್ವದ ಶರೀರವು ನಮಗೆ ನೆನಪಿನಲ್ಲಿ ಇರಬಾರದು. ಏಕೆಂದರೆ ಅಲ್ಲಿ ಆ ಪರಂಧಾಮದಲ್ಲಿ ಎಲ್ಲೆಡೆ ಲೈಟ್ 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 ಪರಂ ಪ್ರಕಾಶವೇ ಹರಡಿರುತ್ತದೆ. ಆ ಪರಂ ಪ್ರಕಾಶವನ್ನೇ ನಾವು ಈ ಭೂಮಿಯ ಮೇಲೆ ಇಳಿಸಬೇಕಾಗಿದೆ. ಇಳಿಸಿ ಈ ವಾಯುಮಂಡಲದ ಪರಿವರ್ತನೆಯನ್ನು ಮಾಡಬೇಕಾಗಿದೆ. ವಾಣಿಗಳಲ್ಲೂ ಹೇಳಲಾಗುತ್ತದೆ, ವಾಯುಮಂಡಲವನ್ನು ಬದಲಾಯಿಸಿ ಎಂದು. ಮೊದಲು ಬರೀ ವಾಯುಮಂಡಲದಲ್ಲಿ ಶಾಂತಿ ತುಂಬಲಿ, ಎಲ್ಲೆಡೆ ಶಾಂತಿ ಇರಲಿ ಎಂದು ಯೋಚಿಸಿದರೆ ಸಾಕು ಎಂದುಕೊಳ್ಳುತ್ತಿದ್ದೆವು. ಆದರೆ ಜ್ಞಾನ ಪಡೆದ ನಂತರ, ಬೇಹದ್ನ ದಾದಾಜಿಯ ಜ್ಞಾನವನ್ನು ತಿಳಿದುಕೊಂಡ ನಂತರ ದಿನ ದಿನ ನಮಗೆ ಹೊಸ ಹೊಸ ದಾರಿ ಸಿಗುತ್ತಾ ಬಂದಿದೆ. ನಮ್ಮ ವಾಯುಮಂಡಲವನ್ನು ಬದಲಾಯಿಸುವಂತಹ ದಾರಿ, ಹೊಸ ಹೊಸ ಜ್ಞಾನದ ಮಾತುಗಳು ನಮಗೆ ಕೇಳಿ ಬರುತ್ತಿದೆ. ಯಾವಾಗ ನಾವು ಪರಂಧಾಮ ಬೇಹದ್ನ ತಂದೆಯ ಮೂಲ ಸ್ಥಾನದಲ್ಲಿರುವಂತಹ ಪರಂ ಪ್ರಕಾಶವನ್ನು ನೋಡುತ್ತೇವೋ, ಅದನ್ನು ಅನುಭವಿಸುತ್ತೇವೋ, ಆಗ ಆ ಪರಂ ಪ್ರಕಾಶವು ನಮ್ಮಲ್ಲಿ ಬರಲು ಸಾಧ್ಯ. ಅದನ್ನು ನೆನಪಿಸಿಕೊಂಡಾಗ ಮಾತ್ರ ಆ ಒಂದು ಅನುಭೂತಿ ಸಿಗಲು ಸಾಧ್ಯ. ಬೇಹದ್ನ ಚುಂಬಕೀಯ ಶಕ್ತಿ ನಮ್ಮಲ್ಲಿ ಬರುತ್ತದೆ. ಬೇಹದ್ನ ಪಾರಸಗಳಾಗುತ್ತೇವೆ. ಅಂದರೆ ಬೇಹದ್ನ ಪಾರಸ ಯಾರು? ಬಾಪೂಜಿ ಅವರಿಂದ ಪಡೆದಂತಹ ಶಕ್ತಿ ಇಂದ ನಾವು ಪಾರಸಗಳಾಗುತ್ತೇವೆ. ಆ ಪಾರಸನಾಥನನ್ನು ನೆನಪಿಸಿಕೊಳ್ಳುವುದರಿಂದ ನಮ್ಮಲ್ಲೂ ಆ ಗುಣಗಳು, ಲಕ್ಷಣಗಳು ಬರುತ್ತವೆ. ಪಾರಸದ ಕಲ್ಲು
ಹೇಗೆ ಉಂಟಾಗುತ್ತದೆ? ಪಾರಸದ ಕಲ್ಲು ಆಕಾಶದಲ್ಲಿ ಹೊಡೆಯುವಂತಹ ಸಿಡಿಲಿನ ಮಿಂಚು ಸಮುದ್ರದಲ್ಲಿ ಬಿದ್ದಾಗ ಅದು ಕಲ್ಲಾಗಿ ಪರಿವರ್ತನೆಗೊಳ್ಳುತ್ತದೆ. ಆದರೆ ಆ ಕಲ್ಲು ಯಾರಿಗೂ ಸಿಗುವುದಿಲ್ಲ. ಅಂತಹ ಪಾರಸನಾಥನನ್ನು ನಾವು ನೆನಪಿಸಿಕೊಳ್ಳಬೇಕು. ಇದರಿಂದಲೇ ಮುಕ್ತಿ, ಜೀವನ್ಮುಕ್ತಿಯ ಕಾರ್ಯ ನಡೆಯಲಿದೆ. ಈಗ ಜನರು ಬಹಳ ದುಃಖದಲ್ಲಿದ್ದಾರೆ. ಈ ನೆಗೆಟಿವ್ ಆತ್ಮಗಳು ಜನರಿಗೆ ಬಹಳ ದುಃಖವನ್ನು ನೀಡುತ್ತಿವೆ. ಅಸುರಿ ವೃತ್ತಿಯ ಆತ್ಮಗಳು ಒಳ್ಳೆ ಜನರಿಗೆ ಬಹಳ ದುಃಖವನ್ನು ನೀಡುತ್ತಿದೆ. ಯಾರಿಗೂ ಕಲ್ಯಾಣವಾಗದಂತೆ ಮಾಡುತ್ತವೆ. ಯಾವಾಗ ಈ ವಾಯುಮಂಡಲ ಪರಂ ಶಾಂತಿಯ ಮಂತ್ರದಿಂದ ಬದಲಾಗುತ್ತದೋ ಆಗ ಇಂತಹ ಆತ್ಮರು, ಅಂದರೆ ಈ ತಮೋಪ್ರಧಾನ ನೆಗೆಟಿವ್ ಆತ್ಮಗಳು ಮುಕ್ತವಾಗಿ ಬಿಡುತ್ತವೆ. ಇದು ನಿಜವಾಗಿಯೂ ಬಹಳ ಒಳ್ಳೆಯ ದಾರಿ. ವಾಯುಮಂಡಲವನ್ನು ಬದಲಾಯಿಸಿ ಯಾರಿಗೂ ಏನು ಗೊತ್ತಾಗುವುದಿಲ್ಲ. ಎಲ್ಲ ನೆಗೆಟಿವ್ ಆತ್ಮಗಳು ಮುಕ್ತವಾಗಿ ಬಿಡುತ್ತವೆ. ಆದ್ದರಿಂದ ವಾಯುಮಂಡಲವನ್ನು ಬದಲಾಯಿಸುವಂತಹ ಸಂಕಲ್ಪಗಳನ್ನು ಮಾಡಿರಿ. ಪರಂ ಶಾಂತಿಯ ಮಂತ್ರವನ್ನು ಹರಡಿರಿ. ಇದರಿಂದ ಬೇಹದ್ನ ಆತ್ಮರು ಉಳಿಯಲಿದ್ದಾರೆ ಮತ್ತು ಹದ್ನ ಆತ್ಮರು, ಅಂದರೆ ಇಲ್ಲಿರುವ ಬೇರೆ ಆತ್ಮರು ಮುಕ್ತಗೊಳ್ಳಲಿದ್ದಾರೆ. ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೋ, ಯಾರು ಎಷ್ಟು ಹೈ ಕ್ಯಾಟಗರಿಯ ಆತ್ಮಗಳಾಗಿರುತ್ತಾರೋ ಅಷ್ಟು ಪವರ್ ಅವರಲ್ಲಿ ಬರಲಿದೆ. ಯಾವಾಗ ನಮ್ಮ ಮಲ್ಟಿವರ್ಸ್ನಲ್ಲಿ ಪರಂ ಪ್ರಕಾಶವು ಬರಲಿದೆಯೋ ಆಗ ನಮ್ಮ ಭೂಮಿ ಪರಂಧಾಮವಾಗಲಿದೆ. ಯಾವಾಗ ಪರಂ ಪ್ರಕಾಶ ಬರುವುದು, ವಾಯುಮಂಡಲವು ಬದಲಾಗುವುದು, ಆಗ ನಮ್ಮ ಪೃಥ್ವಿ ಮತ್ತು ನಮ್ಮ ಮಲ್ಟಿವರ್ಸ್ ಕೂಡ ಪರಂ ಪ್ರಕಾಶದಿಂದ ತುಂಬಿ ಹೋಗುತ್ತದೆ ಮತ್ತು ಪರಂಧಾಮವೇ ಆಗಿಬಿಡುತ್ತದೆ. ಇಲ್ಲಿ ಬ್ರಹ್ಮಮಾಜಿಯವರು ಹೇಳುತ್ತಿದ್ದಾರೆ, ನಾನು ಬೇಡಿಕೊಳ್ಳುವುದು ಒಂದೇ, ಎಲ್ಲರಿಗೂ ಶಾಂತಿ ಸಿಗಲಿ, ಎಲ್ಲರೂ ಮುಕ್ತಿ ಹೊಂದಲಿ, ಯಾರಿಗೂ ಯಾವ ನೋವು ಕಷ್ಟವೂ ಆಗಬಾರದು ಮತ್ತು ಅವರ ಪಾಪಗಳು ಭಸ್ಮವಾಗಲಿ. ಮಕ್ಕಳೇ, ಪರಂಧಾಮವನ್ನು ಈ ಧರೆಯ ಮೇಲೆ ಇಳಿಸಿರಿ. ನಷ್ಟೋ ಮೋಹ ಸ್ಮೃತಿ ಲಬ್ಧ ಸ್ಥಿತಿಯಲ್ಲಿರುತ್ತಾರೋ ಅವರಿಂದ ಈ ಪರಂಧಾಮವನ್ನು ಧರೆಯ ಮೇಲೆ ಇಳಿಸಲು ಸಾಧ್ಯವಾಗಲಿದೆ. ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಮಾತು, ಈ ದೇಹ ಮತ್ತು ದೇಹದ ಸಂಬಂಧಿಗಳನ್ನು ಮರೆತು ಆತ್ಮ ಸ್ವರೂಪದಲ್ಲಿ ನನ್ನನ್ನು ನೆನಪಿಸಿಕೋ. ಈ ದೇಹ ಮತ್ತು ದೇಹದ ಸಂಬಂಧಿಗಳು ಎಲ್ಲವೂ ಇದು ಯಾವುದು ನಮ್ಮ ಕೊನೆಯವರೆಗೆ ಬರುವುದಿಲ್ಲ. ಇವು ನಿಜವಾದ ಸಂಬಂಧಗಳಲ್ಲ. ಈ ನಿನ್ನ ಎಲ್ಲ ಸಂಬಂಧಿಗಳು ಜೀವಂತವಿದ್ದರೂ ಸತ್ತ ಹಾಗೆ. ಇವರನ್ನು ಮರೆತು ಬಿಡು. ಏಕ್ ಬಾಪ್ ದೂಸರಾ ನ ಕೋಯ್, ತಂದೆ ಒಬ್ಬನನ್ನು ಬಿಟ್ಟು ಬೇರೇನೂ ಇಲ್ಲ, ಬೇರ್ಯಾರೂ ಇಲ್ಲ. ಇದನ್ನು ಮನಬುದ್ಧಿಯಿಂದ ಹೇಳಬೇಕು. ಎಲ್ಲಿಯವರೆಗೆ ನಮ್ಮ ಮೋಹ ನಷ್ಟವಾಗುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ದೇಹ ಮತ್ತು ದೇಹದ ಸಂಬಂಧಿಗಳಲ್ಲಿ ನಮಗೆ ಮೋಹವಿರುತ್ತದೆ. ಯಾರು ಈ ಎಲ್ಲ ಸಂಬಂಧವನ್ನು ದೇಹವನ್ನು ಮರೆತು ಆತ್ಮ ಸ್ವರೂಪದಲ್ಲಿರುತ್ತಾರೋ ಅವರೇ ವಿಶ್ವ ಕಲ್ಯಾಣಕಾರಿ, ವಿಶ್ವ ಪರಿವರ್ತಕ ಆತ್ಮರು. ಅವರೇ ನನ್ನ, ಅಂದರೆ ಬೇಹದ್ನ ಬ್ರಹ್ಮ ಮಾಜಿಯವರ ಪ್ರೀತಿಯ ಪಾತ್ರರಾಗಿರುತ್ತಾರೆ. ಇಂತಹ ಒಂದು ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಪರಂ ಶಾಂತಿಯ ವಾಯುಮಂಡಲದ ಪರಿವರ್ತನೆ ಆಗಬೇಕೆಂದರೆ ಯಾವಾಗಲೂ 10 ನಿಮಿಷವಾದರೂ ಬೇಹದ್ನ ತಂದೆಯನ್ನು ನೆನಪಿಸಿಕೊಂಡು ಅವರಲ್ಲಿಯೇ ನಾವು ಸೇರಿ ಹೋಗಬೇಕು, ಎಲ್ಲವನ್ನು ಮರೆಯಬೇಕು. ಇದರಿಂದ ಶಾಂತಿಯಿಂದ, ಪರಂ ಶಾಂತಿಯಿಂದ ಪರಿವರ್ತನೆ ಆಗುತ್ತದೆ. ಬಾಪೂಜಿ ಅವರು ಹೇಳಿದ್ದಾರೆ,
200% ಪವರ್ ಇರುವಂತಹ ಆತ್ಮರು ಸುಡುವುದಿಲ್ಲ. ಪರಂ ಕಾಲಾಗ್ನಿಯು ಬಂದಾಗ ಪವರ್ ಇಲ್ಲದೆ ಇರುವಂತಹ, ಅಂದರೆ ಪುರುಷಾರ್ಥ ಮಾಡದೇ ಇರುವಂತಹ ಆತ್ಮರೂ ಕೂಡ ಸುಟ್ಟು ಹೋಗಬಹುದು. ಹದ್ನ ಆತ್ಮರಂತೂ ಸುಟ್ಟು ಹೋಗೇ ಹೋಗುತ್ತಾರೆ. ಅವರ ಜೊತೆ ಬೇಹದ್ನ ಆತ್ಮರೂ ಕೂಡ ಸುಟ್ಟು ಹೋಗಬಹುದು. ನನ್ನ ಇಚ್ಛೆಯಂತೂ ಸುಖದಾಯಿ ಪರಿವರ್ತನೆ ಆಗುವುದೇ ಆಗಿದೆ. ದಾದಾಜಿ ಅವರು ಹೇಳಿಕೊಟ್ಟಿರುವಂತಹ ಮಾರ್ಗವನ್ನೇ ನಾವು ಅನುಸರಿಸಬೇಕು. ಪರಂ ಶಾಂತಿಯ ಮಹಾಮಂತ್ರದಿಂದಲೇ ಮುಕ್ತಿ, ಜೀವನ್ಮುಕ್ತಿ ಆಗಲಿದೆ. ವಾಯುಮಂಡಲವೂ ಪರಿವರ್ತನೆಗೊಳ್ಳಲಿದೆ. ಬೇಹದ್ನ ಪರಂಧಾಮದಿಂದ ಪರಂ ಪ್ರಕಾಶವು ಈ ಧರೆಗೆ ಇಳಿಯಲಿದೆ. ಬೇಹದ್ ಕಿ ಪರಂ 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 ಮಹಾಶಾಂತಿ ಹೇ, ಮಹಾಶಾಂತಿ ಹೇ, ಮಹಾಶಾಂತಿ ಹೇ. ಬ್ರಹ್ಮ ಮಾಜಿಯವರು ಈಗ ಸಾಕ್ಷಿ ಬೆಹನ್ ಅವರ ಬಗ್ಗೆ ಕೆಲ ಮಾತುಗಳನ್ನು ಹೇಳುತ್ತಿದ್ದಾರೆ. ಮಕ್ಕಳೇ, ನಿಮ್ಮ ಸಾಕ್ಷಿ ದೀದಿ ಎಷ್ಟು ಕಷ್ಟಪಡುತ್ತಿದ್ದಾಳೆ, ಯಾರಿಗಾಗಿ ಕಷ್ಟಪಡುತ್ತಿದ್ದಾಳೆ? ಇದು ನಿಮ್ಮೆಲ್ಲರಿಗಾಗಿ, ಬೇಹದ್ನ ಮಕ್ಕಳಿಗಾಗಿ ತಿಳಿ ಹೇಳಲು ಇಷ್ಟೆಲ್ಲ ಕಷ್ಟಪಡುತ್ತಿದ್ದಾಳೆ. ಆಕೆ ವಿಶ್ವ ಸೇವಾಧಾರಿ ಆಗಿದ್ದಾಳೆ. ಅನಂತ್ ಭಾಯಿ ಕೂಡ ವಿಶ್ವ ಸೇವಾಧಾರಿ ಆಗಿದ್ದಾರೆ. ವಿಶ್ವ ಸೇವಾಧಾರಿ ಎಲ್ಲರೂ ಆಗಿದ್ದೀರಿ. ಆದರೆ ಇವರ ಡ್ಯೂಟಿಯನ್ನು ನೋಡಿ. ಇವರ ಬುದ್ಧಿ ಕಿಂಚಿತ್ತು ಆ ಕಡೆ ಈ ಕಡೆ ಹೋಗುವುದೇ ಇಲ್ಲ. ಸಾಕ್ಷಿ ಬೆಹನ್ ಮಾಡುವ ಬೆಳಗ್ಗಿನ ಪರಂ ಶಾಂತಿ ಮೋಟಿವೇಶನ್ ಅಂಡ್ ಮೆಡಿಟೇಷನ್ ಲೈವ್ ನಲ್ಲಿ ನಡೆಸಿಕೊಡುವಂತಹ ಕ್ಲಾಸ್ ಅನ್ನು ಪ್ರತಿಯೊಬ್ಬರು ಅಟೆಂಡ್ ಮಾಡಬೇಕು. ಮತ್ತು ಅನಂತ್ ಭಾಯಿ ನಡೆಸಿಕೊಡುವ 10 ಗಂಟೆ ಬಾಪೂಜಿ ದಶರಥ್ ಭಾಯ್ ಮೇನ್ ಚಾನೆಲ್ ನಲ್ಲಿ ನಡೆಸಿಕೊಡುವಂತಹ 10 ಗಂಟೆಯ ಲೈವ್ ಮೆಡಿಟೇಷನ್ ಪ್ರೋಗ್ರಾಮ್ ಅನ್ನು ಕೂಡ ಎಲ್ಲರೂ ನೋಡಬೇಕು. ಇದು ಎಲ್ಲರಿಗಾಗಿ ಅವರು ಮಾಡುತ್ತಿರುವಂತಹ ಡ್ಯೂಟಿ, ಸೇವೆ. ಎಲ್ಲರ ಒಂದು ಡ್ಯೂಟಿ ಏನೆಂದರೆ, ನೀವು ಇವರ ಪ್ರೋಗ್ರಾಂಗಳನ್ನು ನೋಡಿದ ನಂತರ ಒಳ್ಳೆಯ ಕಮೆಂಟ್ ಅನ್ನು ಮಾಡಬೇಕು. ಇದು ನಿಮ್ಮ ಕರ್ತವ್ಯವಾಗಿದೆ. ಇವರ ಕ್ಲಾಸ್ಗಳಲ್ಲಿ ಅನೇಕ ಹೊಸ ವಿಷಯಗಳು ತಿಳಿಯಬಹುದು. ಅವರು ಸಾಕಷ್ಟು ಕಷ್ಟಪಟ್ಟು ಈ ಕ್ಲಾಸ್ಗಳನ್ನು ನಡೆಸುತ್ತಿದ್ದಾರೆ. ಎಲ್ಲ ಬೇಹದ್ನ ಮಕ್ಕಳು ಇದನ್ನು ನೋಡಿ ಪ್ರೋತ್ಸಾಹಿಸಬೇಕು ಮತ್ತು ಜ್ಞಾನವನ್ನು ಪಡೆದುಕೊಳ್ಳಬೇಕು. ಇದು ನನ್ನ ವಿನಂತಿಯಾಗಿದೆ. ಸಮಯ ಬಹಳ ಫಾಸ್ಟ್ ಆಗಿ ಓಡುತ್ತಿದೆ. ಮಾಯೆಯು ಬಹಳ ಬಿಗಿಯಾಗಿ ಹಿಡಿಯಲು ನೋಡುತ್ತಿದೆ. ಆದರೆ ನೀವು ಜ್ಞಾನವನ್ನು ಪಡೆದು ಬೇಹದ್ನ ತಂದೆಯನ್ನು ನೆನಪಿಸಿಕೊಂಡು ಆತ್ಮ ಸ್ವರೂಪದಲ್ಲಿರುವುದನ್ನು ಅಭ್ಯಾಸ ಮಾಡಬೇಕು. ನೀವುಗಳು ತಡ ಮಾಡುತ್ತಿರುವುದರಿಂದಲೇ ಈ ಪರಿವರ್ತನೆ ಕಾರ್ಯ ಬೇಗ ಸಾಧಿಸಲು ಆಗುತ್ತಿಲ್ಲ. ಮಕ್ಕಳೇ, ಇನ್ನೂ ತಡ ಮಾಡದಿರಿ. बेहद की परम 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 महाशांति है, महाशांति है, महाशांति है।